ಬಾದಾಮಿ ಚಾಲುಕ್ಯರಾಗನ ರಾಷ್ಟ್ರಕೂಟರು ಬರ್ತಾರ. ಇದು ರಾಷ್ಟ್ರಕೂಟರು ಸೆಕೆಂಡ್ PUC ಇತಿಹಾಸ ಬುಕ್ಕ ನಂದು. ಇವರು 753ರಿಂದ 978 ತನಕ ಆಳ್ತಾರೆ. ಇವರು ಯಾರು ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಆಳ್ತಿರ್ತಾರ. ರಾಷ್ಟ್ರ ಎಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ. ರಾಷ್ಟ್ರಕೂಟರು ತಮ್ಮ ಶಿಲಾಶಾಸನದಾಗ ತಮ್ಮನ್ನು ಲಟ್ಟೂರಿನ ವಂಶಸ್ಥರು ಎಂದು ಕರೆದುಕೊಂಡರ. ಈ ರಾಷ್ಟ್ರಕೂಟರು ಸಾತಾರ್ನ ಲಾತೂರ್ದವರು. ಇವ್ರದು ಗರುಡ ಲಾಂಛನ. ಮೊದಲ ರಾಜಧಾನಿ ಗುಲ್ಬರ್ಗದ ಮಾನೆಖೇಡ ಅಥವಾ ಮಾಳಖೇಡ. ಮಧ್ಯದವ ದಂತಿದುರ್ಗ. ಬಾದಾಮಿ ಚಾಲುಕ್ಯರ ಕೊನೆ ದೊರೆ 2ನೇ ರವಿಕೀರ್ತಿವರ್ಮನ ಕೊಲ್ಲಿ ರಾಷ್ಟ್ರಕೂಟರ ಮನೆತನ ಸ್ಥಾಪನೆ ಮಾಡ್ದ. ಯಾರು? ದಂತಿದುರ್ಗ. ಇವಂದಾಗನ 1ನೇ ಕೃಷ್ಣ. 1ನೇ ಕೃಷ್ಣ ಏನು ಮಾಡ್ತಾನ? ಎಲ್ಲೋರದ ಕೈಲಾಸ ಪರ್ವತದಲ್ಲಿ ಕೈಲಾಸನಾಥ ಏಕಶಿಲಾ ದೇವಾಲಯ ನಿರ್ಮಿಸ್ತಾನ 1ನೇ ಕೃಷ್ಣ. ಎಷ್ಟಕ್ಕಂದ್ರ 770. ಈ ದೇವಾಲಯದಾಗ ರಾವಣ ಕೈಲಾಸ ಪರ್ವತ ಎತ್ತುವುದರಿಂದ ಇದಕ್ಕೆ ಕೈಲಾಸನಾಥ ದೇವಾಲಯ ಅಂತ ಕರೀತಾರ. ಈ ದೇವಾಲಯವನ್ನು ಪ್ರಪಂಚದಲ್ಲಿ ಮಹಾ ಅದ್ಭುತದಲ್ಲಿ ಒಂದು ಎಂದು VA ಸ್ಮಿತ್ ಅವರು ಕರೀತಾರ. ಇದು ಕೈಲಾಸನಾಥ್ ದೇವಾಲಯಕ್ಕೆ ನಿರ್ಮಿಸಿದವರು ಯಾರು? 1ನೇ ಕೃಷ್ಣ. ಇವಂದಾಗನ ಧ್ರುವ ಬರ್ತಾನ. ಧ್ರುವದು ಇಂಪಾರ್ಟೆಂಟ್ ಬಿರುದುಗಳಂದ್ರ ಶ್ರೀವಲ್ಲಭ, ಕಲಿವಲ್ಲಭ, ನರೇಂದ್ರ ದೇವ, ಧಾರವರ್ಷ. ಧ್ರುವ ಏನು ಮಾಡ್ತಾನ? ಗಂಗರ 2ನೇ, ಶಿವಮಾರನ ಮುದ್ದುಗುಂದಿನಲ್ಲಿ ಸೋಲಿಸಿ ಗಂಗವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಮಗ ಆದ ದೊಡ್ಡವ ಸ್ತಂಭ ಕಂಬರಸನನ್ನು ಧ್ರುವ ನೇಮಕ ಮಾಡ್ತಾನ. ಇದಾಗನ ವ್ಯಂಗ್ಯ ಅರಸ 4ನೇ ವಿಷ್ಣುವರ್ಮನನ್ನು ತನ್ನ ಮಗಳಾದ ಲಟ್ಟರ್ನ ಧ್ರುವನಿಗೆ ಕೊಟ್ಟು ಮದುವೆ ಮಾಡ್ತಾನ. ಯಾರು? ವ್ಯಂಗ್ಯ ಅರಸ 4ನೇ ವಿಷ್ಣುವರ್ಧನ ಏನು ಮಾಡ್ತಾನ? ಯುದ್ಧ ಮಾಡ್ಕೋತಾನ. ಇವ ಧ್ರುವ ಆಳ್ಯಾಗ ಧ್ರುವಕ್ಕೆ ಏನು ಮಾಡ್ತಾನವ? 4ನೇ ವಿಷ್ಣುವರ್ಧನ ತನ್ನ ಮಗಳಿಗೆ ಬಟ್ಲಾಗೇನು ಲಗ್ನ ಮಾಡ್ತಾನ. ಧ್ರುವ 4ನೇ ವಿಷ್ಣುವರ್ಧನ್ನು ಸೋಲಿಸೋಕೋತಾನ. ಆದ್ರೆ 4ನೇ ವಿಷ್ಣುವರ್ಧನ ಸೋಲಲ್ಲ. ಏನು ಮಾಡ್ತಾನ? ತನ್ನ ಮಗಳಾದ ಲಬಟಾರಿಕೆಯನ್ನು ಕೊಟ್ಟು ಮದುವೆ ಮಾಡಿಬಿಡ್ತಾನ. ಈ ಧ್ರುವ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೊರೆ. ರಾಷ್ಟ್ರಕೂಟರಲ್ಲೇ ಉತ್ತರ ಭಾರತದ ಮೇಲೆ ಮೊದಲು ದಾಳಿ ಮಾಡಿದವ ಧ್ರುವ. ಅದರಾಗ ಬಂಗಾಳದ ಧರ್ಮಪಾಲನದ ವೆಚ್ಚಿರಾಜನನ್ನು ಸೋಲಿಸ್ತಾನ. ಮುಂದೆ 3ನೇ ಗೋವಿಂದ ಬರ್ತಾನ. ರಾಷ್ಟ್ರಕೂಟರು 3ನೇ ಗೋವಿಂದ ಬರ್ತಾನ. ಇವಂದು ಏನಪ್ಪ ಬಿರುದುಗಳಂದ್ರ ತ್ರಿಭುವನ ದಳ, ಪ್ರಭುತ್ವ ವರ್ಷ, ಶ್ರೀವಲ್ಲಭ, ಜಗತ್ತುಂಬ. ಇವು ಬಿರುದುಗಳು. 3ನೇ ಗೋವಿಂದನು ಉತ್ತರ ಭಾರತ ಮೇಲೆ ದಾಳಿ ಮಾಡ್ತಾನೆ. ಯಾರ ಮ್ಯಾಗಂದ್ರ ಪ್ರತಿಹಾರದ ನಾಗಭಟ್ಟ, ಬಂಗಾಳದ ಧರ್ಮಪಾಲ, ಕನೌಜದ ಚಕ್ರಧರಿ. ಈ 3 ಮ್ಯಾಗ ಯುದ್ಧ ಮಾಡ್ತಾನ 3ನೇ ಗೋವಿಂದ. ಈ 3 ಮ್ಯಾಗ ಯುದ್ಧ ಮಾಡಿ ಜಯಶಾಲಿ ಸೋಲಿಸಿ ಜಯಶಾಲಿ ಆತನ. ಜಯಶಾಲಿಯಾಗಿ 3ನೇ ಗೋವಿಂದ ಏನು ಮಾಡ್ತಾನ? ಹಿಮಾಲಯದ ಹೋಗಿ ತಾನು ಶ್ವಾನಗಳನ್ನು ಕುದುರೆಗಳನ್ನು ನೀರು ಕುಡಿಸಿ ತರ್ತಾನ. ಇದು ನೀರು ಕುಡಿಸಿ ತರ್ತಾನ. ಏನು ಮಾಡ್ತಾನೆ? ಇವಂದು 3ನೇ ಗೋವಿಂದಂದು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ, ಬಂಗಾಳದಿಂದ ಸೌರಾಷ್ಟ್ರದವರೆಗೆ ತನ್ನ ವಿಸ್ತಾರ ಹರಿದಿರ್ತದ ಪ್ರದೇಶ.
ಇಡೀ ಭಾರತವೇ ರಾಷ್ಟ್ರಕೂಟರ ಪ್ರಭಾವಕ್ಕೆ ಒಳಗಾಗಿತ್ತು. ಯಾರು? ಮೂರನೇ ಗೋವಿಂದ ಆಳಾಗ. ಇವಂದಾಗನ ಅಮೋಘ ವರ್ಷ ಬರ್ತಾನ. ಅಮೋಘ ವರ್ಷ ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ಬರ್ತಾನ. ಅಮೋಘ ವರ್ಷ ಏನಂದ್ರ ಇವಂದು ತಂದೆ ಮೂರನೇ ಗೋವಿಂದ, ಇವನು ಮೂಲ ಹೆಸರು ಶರ್ವ. ಇವ ರಾಷ್ಟ್ರಕೂಟರಲ್ಲೇ ಪ್ರಸಿದ್ಧ ದೊರೆ. ಒಂದನೇ ಅಮೋಘ ವರ್ಷ. ಇವನು ಬಿರುದುಗಳೇನು ಅಂದ್ರೆ ವೀರನಾರಾಯಣ, ರಟ್ಟ ಮಾರ್ತಾಂಡ, ಶ್ರೀವಲ್ಲಭ, ನೃಪತುಂಗ, ಅತಿಶಯದಳ. ಇವು ಬಿರುದು ಅಮೋಘ ವರ್ಷನು. ಇವನ ಆಶ್ರಯ ಕವಿಗಳು ಇವನ ಒಂದನೇ ಅಮೋಘ ವರ್ಷನ ಆಶ್ರಯದ ಯಾರಿರ್ತಾರೆ ಕವಿಗಳಂದ್ರ ಜೀನಸೇನಾಚಾರ್ಯ, ಶ್ರೀ ವಿಜಯ, ಮಹಾವೀರಾಚಾರ್ಯ. ಯಾರು ಅಮೋಘ ವರ್ಷನ ಆಸ್ಥಾನದಾಗ ಯಾರು ಇರ್ತಾರಂದ್ರ ಕವಿಗಳು ಜೀನಸೇನಾಚಾರ್ಯ, ಶ್ರೀ ವಿಜಯ, ಮಹಾವೀರಾಚಾರ್ಯ. ಇವರು ಆಸ್ಥಾನದಾಗ ಇರ್ತಾರೆ ಕವಿಗಳು. ಈಗ ಅಮೋಘ ವರ್ಷನ ಸಾಧನೆಗಳು ಏನಂದ್ರ ಇವನ ಮಗಳಾದ ಅಮೋಘ ವರ್ಷನ ಮಗಳಾದ ಶಿಲಾಮಹಾದೇವಿಯನ್ನು ವ್ಯಂಗ್ಯ ವಿಜಯಾದಿತ್ಯನ ಮಗ ವಿಷ್ಣುವರ್ಧನಿಗೆ ಕೊಟ್ಟು ಮದಿ ಮಾಡ್ತಾನ. ಮುಂದ ಮತ್ತೊಬ್ಬ ಮಗಳಾದ ಸಂಖ್ಯಾಳನ್ನು ಪಲ್ಲವರ ಮೂರನೇ ನಂದಿವರ್ಮನು ಕೊಟ್ಟು ಮದಿ ಮಾಡ್ತಾನ. ಇವು ನೀಲಗುಂದ ಮತ್ತು ಶಿರೂರು ಶಾಸನಗಳು ಅಮೋಘ ವರ್ಷ ಮಾಳ್ವ, ಮಗಧ, ಲಿಂಗ, ವಂಗ ರಾಜರಿಂದ ಗೌರವ ಪಡ್ತಿದಂತ ಹೇಳ್ಕೊಡ್ತಾವ. ಯಾವ್ಯಾವು? ನೀಲಗುಂದ, ಶಿರೂರು ಶಾಸನಗಳು. ಮುಂದೆ ಬಂಕೇಶ ಮತ್ತು ಕೃಷ್ಣನ ಮಧ್ಯ ಯುದ್ಧ ಆಗ್ತದ. ಇದ್ರಾಗ ಬಂಕೇಶ್ ಗೆದಿತಾನ. ಬಂಕೇಶ್ ಗೆದ್ಬೇಕ ಇವ ಬಂಕೇಶ್ ಏನು ಮಾಡ್ತಾನ, ಈ ವಿದ್ ಗೆದ್ದಿ ಸಲುವಾಗಿ ಬಂಕಾಪುರ ಎಂಬ ನಗರವನ್ನು ನಿರ್ಮಿಸ್ತಾನ. ಅವರು ಬಂಕೇಶ. ಅಮೋಘ ವರ್ಷನ ಆಸ್ಥಾನದಾಗ ಇವ ಇವಂದಾಗನ ಇವ ಒಂದನೇ ಅಮೋಘ ವರ್ಷ ತನ್ನ ರಾಜ್ಯದಾಗ ಬರಗಾಲ ಬಿದ್ದಿರ್ತದ. ಆ ಬರಗಾಲನ್ನು ಹೋಗಲಾಡಿಸಲು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳು ಬೆರಳನ್ನು ಇಡ್ತಾನ. ಇದು ಎಲ್ಲಿ ಬರ್ತದಂದ್ರ ಸಂಜಾತ ಶಾಸನದಾಗ ಬರೆದಾರ. ಈಗ ಅಮೋಘ ವರ್ಷನ ಕೃತಿಗಳು ಯಾವ್ಯಾವಂದ್ರ ಪ್ರಶ್ನೋತ್ತರ ರತ್ನಮಾಲ. ಇದು ಸಂಸ್ಕೃತದಾಗ ಬರ್ದಾರ. ಇನ್ನು ಅಮೋಘ ವರ್ಷನ ಒಂದನೇ ಅಮೋಘ ವರ್ಷನ ಆಸ್ಥಾನಕ್ಕೆ ಅರಬರ ಸುಲೇಮಾನ್ ಭೆಟ್ಟಿ ನೀಡ್ತಾನ. ಇವೇನು ಹೇಳ್ತಾನ, ಜಗತ್ತಿನ 4 ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ನಿಂದೊಂದು ಅಂತ ಹೇಳ್ತಾನ. ಯಾರು? ಸುಲೇಮಾನ್, ಅರಬರ ಸುಲೇಮಾನ್. ಅವು 4 ಯಾವ ಅಂದ್ರೆ ಒಂದನೇದು ಬಾಗ್ದಾದ್, ಎರಡನೇದು ಚೀನಾ, ಮೂರನೇದು ಕಾನ್ಸ್ಟಾಂಟ್, 4ನೇದೇ ನಿಂದ ರಾಷ್ಟ್ರಕೂಟ ಹೇಳ್ತಾನ. ಯಾರಿಗೆ? ಅಮೋಘ ವರ್ಷಕ್ಕೆ. ಯಾರು ಹೇಳ್ತಾರ? ಅರಬರ ಸುಲೇಮಾನ್ ಹೇಳ್ತಾನ. ಮುಂದೆ ಇವಂದಾಗನ 3ನೇ ಕೃಷ್ಣ ಬರ್ತಾನ ಅಮೋಘ ವರ್ಷದಾಗನ. ಇವ 3ನೇ ಕೃಷ್ಣ ಏನು ಮಾಡ್ತಾನ, ಇವ ಫೇಮಸ್ ಏನಂದ್ರ ಇವ ಚೋಳರ ಪರಾಂತಕ್ಕಂತ ಇದು ಮಾಡ್ತಾನ. ಯಾವುದು? ತಕ್ಕೋಳಂ ಕದನ. ಇದರಾಗ 3ನೇ ಕೃಷ್ಣ ಗೆದಿತಾನ, ವಿನ್ ಆತಾನ. ಇವನ ಆಸ್ಥಾನದಾಗ 3ನೇ ಕೃಷ್ಣ ಆಸ್ಥಾನದಾಗ ಪೊನ್ನ ಇದ್ದ. ಪೊನ್ನನ ಕೃತಿಗಳು ಇವ್ಯಾವಂದ್ರ ಶಾಂತಿ ಪುರಾಣ, ಜೀನಾಕ್ಷರ ಮಾಲೆ, ಭುವನೈಕ್ಯ ರಾಮಬುದಯ. ಪಂಪನ ಕೃತಿ ಶಾಂತಿ ಪುರಾಣ, ಜೀನಾಕ್ಷರ ಮಾಲೆ, ಭುವನೈಕ್ಯ ರಾಮಬುದಯಂ. ಇವು ಕೃತಿಗಳು 3 ಕೃತಿ. ಇವನು ಪಂಪನ ಬಿರುದ. ಯಾರು? ಉಭಯ ಕವಿ ಚಕ್ರವರ್ತಿ. ಇವು ಪಂಪನ ಬಿರುದ. ಪಂಪೆಲಿ ರಾಷ್ಟ್ರಕೂಟರ 3ನೇ ಕೃಷ್ಣನ ಆಸ್ಥಾನದಾಗ ಇದ್ದ. ಮುಂದ ಪಂಪಲ ಪೊನ್ನ ಇದ್ದ ಹೇಳ್ತಾನ. ಪೊನ್ನ ಬಗ್ಗೆ ಹೇಳತ್ತು. ಪೊನ್ನ ತರ್ಕ ಪೊನ್ನೆಯಲ್ಲಿ ರಾಷ್ಟ್ರಕೂಟರ 3ನೇ
ಕೃಷ್ಣನ ಆಸ್ಥಾನದಾಗ ಪೊನ್ನ. ಈಗ ಪಂಪ ಬರ್ತಾನೆ. ಪಂಪ ರಾಷ್ಟ್ರಕೂಟರ ಸಾಮಂತರಾದ ಮೇವಾಲದ 2ನೇ ಹರಿಕೇಶ್ವರ ಆಸ್ಥಾನದಾಗಿರ್ತಾನ ಪಂಪ. ಈ ಪಂಪನ ಕೃತಿಗಳು ಯಾವಂದ್ರೆ ವಿಕ್ರಮಾರ್ಜುನ ವಿಜಯ. ಪಂಪನ ಕೃತಿ ವಿಕ್ರಮಾರ್ಜುನ ವಿಜಯ. ಇದಕ್ಕೆ ಇನ್ನೊಂದು ಹೆಸರು ಅಂತಾರೆ ಪಂಪ ಭಾರತ ತರ. 2ನೇದು ಆದಿಪುರಾಣ. ಮುಂದೆ ಇವನು ಪಂಪನ ಬಿರುದ ಆದಿಕವಿ. ಪಂಪ ಯಾರ ಆಸ್ಥಾನದಾಗ? 2ನೇ ಹರಿಕೇಶನ ಆಸ್ಥಾನದಾಗ. ಇವನು ಕೃತಿಗಳು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ. 2ನೇದು ಆದಿಪುರಾಣ. ಇವನಿಗೆ ಬಿರುದು ಯಾವುದು? ಆದಿಕವಿ. ಈಗ 3ನೇ ಕೃಷ್ಣಾಗನ 2ನೇ ಕರ್ಕ ಬರ್ತಾನ. 2ನೇ ಕರ್ಕನ ಏನು ಮಾಡ್ತಾನ? ಕಲ್ಯಾಣರ ಚಾಲುಕ್ಯರ ಅರಸನಾದ 2ನೇ ತೈಪಾಲನು ಇವನನ್ನು ಕೊಲ್ಲಿ ಕಲ್ಯಾಣರ ಚಾಲುಕ್ಯ ಮನೆತನ ಸ್ಥಾಪನೆ ಮಾಡ್ತಾನ. ತೈಪಾಲ ಸ್ಥಾಪನೆ ಮಾಡ್ತಾನ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯವನ್ನು. ಈಗ ಅವ್ರ ಕೊಡುಗೆ ನೋಡನಿ. ಈಗ ಎಲಿಫೆಂಟ್ ಎಲ್ಲದಂದ್ರೆ ಮುಂಬೈದಿಂದ 6 ಕಿಲೋಮೀಟರ್ ದೂರ ಅದ. ಆ ಎಲಿಫೆಂಟ್ದಾಗ 7 ಗುಹೆಗಳವ. ಈ ಎಲಿಫೆಂಟ್ ಅಂತ ಹೆಂಗೆ ಹೆಸರು ಬರ್ತಂದ್ರೆ ಪೋರ್ಚುಗೀಸರು ಅಲ್ಲಿ ಕುದುರೆ ಕಟ್ತಿರು. ಆ ಕುದುರೆಗಳಿಂದ ಎಲಿಫೆಂಟ್ ಎಂದು ಹೆಸರು ಬತ್ತು. ಈ ಗುಹೆದಾಗ ಮಧ್ಯ ಗುಹೆದಾಗ ಏನದ? ತ್ರಿಮೂರ್ತಿ ವಿಷ್ಣುವಿನ ವಿಗ್ರಹ ಅದ. ಈ ವಿಗ್ರಹವನ್ನು ಸೃಷ್ಟಿಯ ಸ್ಥಿತಿ ಸಂಬಂಧಿಸಿ ಹೇಳ್ತಾರ ಈ ಗುಹೆದಾಗ. ಪ್ರಮುಖ ಕೃತಿಗಳು ಶಕ್ತಾಯನದ ಕೃತಿ ಶಬ್ದಾನುಶಾಸನ, ಮಹಾವೀರಾಚಾರ್ಯನ ಕೃತಿ ಗಣಿತ ಸಾರ ಸಂಗ್ರಹ, ಅಮೋಘವರ್ಷನ ಕೃತಿ ಪ್ರಶ್ನೋತ್ತರ ರತ್ನಮಾಲ, ವಿಕ್ರಮನ ಕೃತಿ ಮದಾಲಸನ ಚಂಪು, ಜೀನಸೇನಾಚಾರ್ಯನ ಕೃತಿ ಆದಿಪುರಾಣ ಪಾಶ್ವಚ್ಛೇದಯ, ಅಗಸನ ಕೃತಿ ವರ್ಧಮಾನ ಪುರಾಣ, ಹಾಲಾಯುಧನ ಕೃತಿ ಮೃತ ಸಂಜೀವಿನಿ ಕವಿರಹಸ್ಯ ಕೃತಿ. ಏನು ಸ್ವಲ್ಪ ಮಿಸ್ಟೇಕ್ ಆದ್ರೆ ಕ್ಷಮಿಸಬೇಕು. ಇದು ಸೆಕೆಂಡ್ PUC ಇತಿಹಾಸ ಬುಕ್ನಂತದ ರಾಷ್ಟ್ರಕೂಟರ ಬಗ್ಗೆ. ಅದ್ರಾಗ 2 ಪಾಯಿಂಟ್ ತೊಗೊಂಡಿನಿ. ನನಗೆ ಕ್ಲಾಸ್ ಮಾಡೀನಿ. ನನಗೆ ಬರೋದಾಗಲಾಗ್ಯದ. ಬರೋದು ಟೈಪಿಂಗ್ ಮಾಡಿ ಲ್ಯಾಪ್ಟಾಪ್ ಇಲ್ಲ, ಮೊಬೈಲ್ದಾಗ ಮಾಡೀನಿ. ಯಾರಾದ್ರೂ ಕೇಳೋರಿದ್ರೆ ಕಿವಿ ಕೊಟ್ಟು ಕೇಳ್ಬೋದು. ಸ್ವಲ್ಪ ಮಿಸ್ಟೇಕ್ ಆದ್ರೆ ತಪ್ಪಿದ್ರೆ ಕ್ಷಮಿಸಬೇಕು.